ಹಲೋ ಎವ್ರಿವನ್. ಇವಾಗ 2 ಎಕ್ಸಾಮ್ ಸೆಂಟರ್ದು ಕೀ ಆನ್ಸರ್ನ ಬೆಳಗಿದೆ. ಸೊ ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇವಾಗ ನೀವು ನೋಡ್ತಾ ಇರೋದು ವಿಜಯಪುರ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ದು ಕೀ ಆನ್ಸರ್ ಆಗಿರುತ್ತೆ. ಸೊ ಹಾಗಾಗಿ ಯಾರಾದರೂ ಈ ಒಂದು ಎಕ್ಸಾಮ್ ಸೆಂಟ್ರಲ್ಲಿ ಎಕ್ಸಾಮ್ನ ಬರೆದಿದ್ರೆ ನಿಮಗೆ ಬೇಕಿದ್ರೆ ಇವಾಗ ಇದನ್ನು ಸ್ಕ್ರೀನ್ಶಾಟ್ ಕೂಡ ತೊಗೋಬೋದು. ಇಲ್ಲ ಅಂತ ಹೇಳಿದ್ರೆ ನಾನು ಆಮೇಲೆ ಕೂಡ ಹೇಳ್ತೀನಿ ಎಲ್ಲಿಂದ ನೀವು ಇದನ್ನು ಡೌನ್ ಮಾಡಿಕೊಂಡು ಚೆಕ್ ಮಾಡ್ಕೋಬೋದು ಹಂಗಂತ. ಹಾಗೆಯೇ ಇನ್ನೊಂದು ಎಕ್ಸಾಮ್ ಸೆಂಟರ್ ಇರೋದು ಧಾರವಾಡ ಎಕ್ಸಾಮ್ ಸೆಂಟರ್ ಆಗಿರುತ್ತೆ. ಹಾಗಾಗಿ ನೀವು ಕೂಡ ಇದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಒಂದು ಗ್ರೇಸ್ ಮಾರ್ಕ್ಸ್ನ ಕೊಡಲಾಗಿದೆ. 7 ಕ್ವಶನ್ಗೆ ಒಂದು ಗ್ರೇಸ್ ಮಾರ್ಕ್ಸ್ನ ಕೊಡಲಾಗಿದೆ. ಸೊ ಹಾಗಾಗಿ ಇದನ್ನು ನೀವು ಮಾರ್ಕ್ ಮಾಡಿದ್ರೆ ನಿಮಗೆ ಒಂದು ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಮತ್ತು ಅದ್ರ ಜೊತೆಗೇ ನೀವು ಬೇರೆ ಕ್ವಶನ್ಸ್ಗೂ ಕೂಡ ಕೀ ಆನ್ಸರ್ನ ಚೆಕ್ ಮಾಡ್ಕೋಬೋದು. ಸೊ ಇಲ್ಲಿ ಕೂಡ ಸೇಮ್ ಆಗಿರುತ್ತೆ. ನಿಮಗೆ ಬೇಕಿದ್ದರೆ ಡೈರೆಕ್ಟಾಗಿ ಸ್ಕ್ರೀನ್ಶಾಟ್ ಕೂಡ ತೊಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಈ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಿಮಗೆ ಈ 2 PDF ಲಿಂಕ್ನ ಕೊಟ್ಟಿರ್ತೀನಿ. ಅಲ್ಲಿಂದ ಬೇಕಾದ್ರೂ ಚೆಕ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ US ಧಾರವಾಡ ವೆಬ್ಸೈಟಲ್ಲಿ ಕೂಡ ಇದನ್ನು ಕೊಟ್ಟಿರ್ತಾರೆ. ಅಲ್ಲಿಂದ ಬೇಕಾದರೂ ಈ 2 ಸೆಂಟರ್ದು ಕೀ ಆನ್ಸರ್ನ ಚೆಕ್ ಮಾಡ್ಕೋಬೋದು. ಸೊ ಇದುವರೆಗೆ ನಾವು ಶಿವಮೊಗ್ಗ, ಹಿರಿಯೂರು, GKVK ಬೆಂಗಳೂರು, ಹಾಸನ ಮತ್ತು ಮಂಡ್ಯ ಈ ಎಲ್ಲ ಎಕ್ಸಾಮ್ ಸೆಂಟರ್ ಜೊತೆಗೇ ವಿಜಯಪುರ ಮತ್ತು ಧಾರವಾಡ ಎಕ್ಸಾಮ್ ಸೆಂಟರ್ದು ಕೀ ಆನ್ಸರ್ನ ನೋಡ್ಕೊಂಡ್ವಿ. ಸೊ ಅದೆಲ್ಲ ಇನ್ಫಾರ್ಮೇಷನ್ ನಿಮಗೆ ನಮ್ಮ ಚಾನಲಲ್ಲಿ ಇರುತ್ತೆ. ಯಾರಾದರೂ ಅದನ್ನು ಚೆಕ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಇವಾಗ ಬೇಕಾದರೂ ಪ್ರೀವಿಯಸ್ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಕೀ ಆನ್ಸರ್ ಸಿಗುತ್ತೆ. ಮತ್ತು ಹಾಗೆಯೇ ಬೇರೆ ಎಕ್ಸಾಮ್ ಸೆಂಟರ್ದು ಕೀ ಆನ್ಸರ್ ಕೂಡ ಆದಷ್ಟು ಬೇಗನೆ ಬಿಡ್ತಾರೆ. ಸೊ ಅದನ್ನು ಬಿಟ್ಟಾಗ ಕೂಡ ನಾನು ಇದೇ ಥರ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗಾಗಿ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ನಿಮಗೆ ಇನ್ಫಾರ್ಮೇಷನ್ ಫ್ರೀಯಾಗಿ ಟೈಮ್ ಸಿಗ್ತಾ ಇರುತ್ತೆ. ಸೊ ಇದನ್ನು ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ಇನ್ಫಾರ್ಮೇಷನ್ನ ಬೇರೆ ಫ್ರೆಂಡ್ಗೂ ಶೇರ್ ಮಾಡಿ, ಅವರು ಕೂಡ ಚೆಕ್ ಮಾಡ್ಕೋತಾರೆ. ಹಾಗೆಯೇ ನೀವು ಕೀ ಆನ್ಸರ್ನ ಚೆಕ್ ಮಾಡಿದ ನಂತರ ಟೋಟಲ್ ಮಾರ್ಕ್ಸ್ ಎಷ್ಟು ಬಂದಿರೋದನ್ನ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ಅದ್ರ ಜೊತೆಗೇ ನಿಮ್ಮದು ಯಾವ ಎಕ್ಸಾಮ್ ಸೆಂಟರ್ ಆಗಿತ್ತು ಅಂತ ಅದನ್ನು ಕೂಡ ಶೇರ್ ಮಾಡಿ. ಸೊ ನಿಮ್ಮ ಎಕ್ಸಾಮ್ ಸೆಂಟರ್ದು ಕೀ ಆನ್ಸರ್ ಸಿಕ್ಕಾಗ ನಾನು ಕೂಡ ಅದ್ರ ಬಗ್ಗೆ ನಿಮಗೆ ತಿಳಿಸೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೀನ್ ಶಾರ್ಟ್.